ಮಾತಾಡ್ಕಿ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂತಹ ಎಲ್ಲ ಹಿರಿಯ ಅಧಿಕಾರಿಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಈ ಗ್ರಾಮದ ಗ್ರಾಮಸ್ಥರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಬಹುಶಃ ಪ್ರತಿ ವರ್ಷ ನಾವು ಪರಿಸರ ದಿನಾಚರಣೆಯನ್ನ ಒಂದು ಗಿಡ ನೆಟ್ಟಿ ಒಂದು ಭಾಷಣ ಮಾಡಿ ಮುಕ್ತಾಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಮತ್ತೆ ಸರ್ಕಾರನು ಸಾಕಷ್ಟು ಯೋಜನೆಗಳನ್ನ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ನಿಮ್ಮೆಲ್ರಿಗೂ ಸಹ ಪಾಠಗಳಲ್ಲಿ ಪಠ್ಯಕ್ರಮದಲ್ಲಿ ಒಂದು ಪಠ್ಯ ವಿಷಯವಾಗಿ ನೀವೆಲ್ಲ ಓದ್ತಾ ಇದ್ದೀರಿ. ಪರಿಸರದ ಪ್ರಾಮುಖ್ಯತೆ ಏನು, ಪರಿಸರದ ಸಮಸ್ಯೆಗಳೇನು, ಪರಿಸರದ ಏಕೆ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು. ಆ ಹಿನ್ನೆಲೆಯಲ್ಲಿ ನಾವೆಲ್ರೂ ಬಹುಶಃ ಕೆಲವರಿಗೆ ಏನಂತ ಹೇಳಿದ್ರೆ ಪರಿಸರ ಅಂದ್ರೆ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ನಮ್ಮ ನ್ಯಾಯಾಧೀಶ ಸರ್ ಅವರೆಲ್ಲ ಹೇಳ್ತಾ ಇದ್ರು ಒಂದೊಂದು ಗಿಡ ನೆಡಬೇಕು ಅಂತ. ಗಿಡ ನೆಡೋದಕ್ಕೆ ಎಷ್ಟೋ ಜನಕ್ಕೆ ಅವಕಾಶ ಇರ್ಲಿಲ್ಲ, ಆದ್ರೆ ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೆ ನಮ್ಮೆಲ್ರಿಗೂ ಅವಕಾಶ ಇದೆ. ಬೆಂಗಳೂರಲ್ಲಿ ಎಲ್ಲೋ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರೋರಿಗೆ ಒಂದು ಗಿಡ ನೆಡ್ತಕ್ಕಂಥ ಅವಕಾಶ ಸಿಗೋದಿಲ್ಲ ಸಾಕಷ್ಟು. ಆದ್ರೆ ನಮ್ಗೆ ಸಾಕಷ್ಟು ಹೊಲಗಳಿದ್ದಾವೆ, ಸಾಕಷ್ಟು ಗೌರ್ಮೆಂಟ್ ಸ್ಥಳಗಳಿದ್ದಾವೆ, ನಮ್ಗೆ ಅವಕಾಶ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಮರ ಗಿಡಗಳನ್ನ ನಾವು ನಾಶ ಮಾಡ್ತೀವಿ. ಅದ್ರ ಜೊತೆಗೆ ನಾವೇನು ಅಂತ ಹೇಳಿದ್ರೆ ನಾವು ಅದೇ ರೀತಿಯಾಗಿ ಬೆಳೆಸಿದ್ರೆ ನಮ್ಗೆ ಏನು ಅಂತ ಹೇಳಿದ್ರೆ ನಾವು ಈಗಾಗ್ಲೇ ಹೇಳ್ತಾ ಇದ್ರಿ, ಇಲ್ಲಿ ಕರೋನಾದಲ್ಲಿ ಎಷ್ಟು ಏನು ಆಮ್ಲಜನಕ ತೊಂದರೆ ಆಗಿತ್ತು ಅಂತ. ಶುದ್ಧವಾದ ಗಾಳಿ ಪ್ರಾಮುಖ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ. ಆದ್ರಿಂದ ನಾವೆಲ್ಲರೂ ಬರ್ತಕ್ಕಂತಹ ಭವಿಷ್ಯದ ಜನತೆಯನ್ನ, ಭವಿಷ್ಯದ ನಮ್ಮ ಪೀಳಿಗೆಯನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ನಾವು ಕಲುಷಿತ ಮಾಡ್ತಾ ಇದೀವಲ್ಲ, ಆ ಕಲುಷಿತವನ್ನ ತಪ್ಪಿಸಲಿಕ್ಕೆ ನಾವೆಲ್ಲರೂ ಬದ್ಧರಾಗ್ಬೇಕು. ವೇದಿಕೆಯಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಮರುಬಳಕೆಯ ಬ್ಯಾಗ್ ಗಳನ್ನ ಬಳಸಿ ಅಂತ ಹೇಳ್ಬಿಟ್ಟು, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ ಹೇಳ್ಬಿಟ್ಟು. ಒಂದು ಸಣ್ಣ ಇದನ್ನ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ, ನಿಮ್ಮೆಲ್ಲರನ್ನ ಇಲ್ಲಿರ್ತಕ್ಕಂಥವ್ರನ್ನ ಸುಮಾರು ಒಂದು 200-300 ವಿದ್ಯಾರ್ಥಿಗಳಿದ್ದೀವಿ. ನಮ್ಮೆಲ್ಲರ ಜೀವನಕ್ಕೆ ಪರಿಸರ ತುಂಬಾ ಅಗತ್ಯ ಇರೋದ್ರಿಂದ ಕರ್ನಾಟಕದಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಬಿಟ್ಟು ಒಂದು ಜಿಲ್ಲೆ ಅಂತ ಕರೀತಾರೆ. ಯಾವ್ದಲ್ಲಿ? ಈ ಕಡೆ ಮಾತಾಡ್ಬೇಕು. ಕೋಲಾರನಾ? ನಿಜವಾಗ್ಲೂ ಕೋಲಾರ ಅಲ್ಲ, ಬುದ್ಧಿವಂತರ ಜಿಲ್ಲೆ ಅಂತ ಕರೆಯೋದು ಮಂಗಳೂರನ್ನ. ಯಾಕೆ ಮಂಗಳೂರನ್ನ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅವರು ಒಂದ್ ಸ್ವಲ್ಪ ಫಿಶ್ ತಿಂತಾರೆ, ಬುದ್ಧಿವಂತರು ಅಂತನಾ? ಅಲ್ಲ, ಆಲೋಚನೆ ಮಾಡ್ತಕ್ಕಂಥ ವಿಧಾನದಲ್ಲಿ ಅವರು ಬುದ್ಧಿವಂತರಿದ್ದಾರೆ. ನನಗೆ 2010ರಲ್ಲಿ ಒಂದು ಟ್ರೈನಿಂಗ್ ಅನ್ನು ಹಾಕಿದ್ರು. ಆ ಟ್ರೈನಿಂಗ್ ಪರ್ಪೋಸ್ ಆಗಿ ನಾನು ಒಂದು ವಿಲೇಜ್ಗೆ ಹೋಗಿದ್ದೆ. ಮಂಗಳೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕು ಹೊಸಂಗಡಿ ಅನ್ನೋದೊಂದು ವಿಲೇಜ್. ಆ ಒಂದು ವಿಲೇಜ್ಗೆ ಕೇಳ್ಬೇಕೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು. ಆ ಹೊಸಂಗಡಿಯಲ್ಲಿ ನಾನು ಹೋದಾಗ ನನ್ಗೊಂದು ಹೊಸ ಎದುರಾಗಿದ್ದು ಏನು ಅಂತ ಹೇಳಿದ್ರೆ, ಅವ್ರಲ್ಲಿ ಸರ್ ಹೋಗಿ ಏನಾದ್ರು ತಗೊಂಬನ್ನಿ ಒಂದು ಅಂಗಡಿಯಲ್ಲಿ ಅಂತ ಹೇಳ್ಬಿಟ್ಟು ಅಂದಾಗ ನಾನು ಟೆಸ್ಟ್ ಮಾಡಕ್ಕೆ ಇದ್ ಮಾಡಿದ್ರು. ಹೋಗಿ ಒಂದು ಅಂಗಡಿಯಲ್ಲಿ ಒಂದ್ ಸ್ವಲ್ಪ ಬೇಕಾಗಿರ್ತಕ್ಕಂಥ ಐಟಮ್ಸ್ ಅನ್ನ ನಾನು ಕೇಳಿ ತಗೊಂಡಾಗ ಅವ್ರೇನು ಅಂತ ಹೇಳಿದ್ರೆ, ಸರ್ ಬ್ಯಾಗ್ ತಂದಿಲ್ವಾ ಅಂತ ಹೇಳಿದ್ರು. ಮತ್ತೆ ಬ್ಯಾಗ್ ತಂದಿಲ್ಲ ನಾನು ಅಂತ ಹೇಳಿದ್ರೆ, ಸರ್ ದಯವಿಟ್ಟು ಬ್ಯಾಗ್ ತರಬೇಕು ಸರ್, ಇಲ್ಲ ಅಂತ ಹೇಳಿದ್ರೆ ನಮ್ಮ ಐಟಮ್ಸ್ ಅನ್ನ ಕೊಡೋದಿಲ್ಲ, ಇಲ್ಲಿ ಬ್ಯಾಗ್ ತರಲೇಬೇಕು ಅಂತ ಹೇಳ್ಬಿಟ್ಟು ಬ್ಯಾಗ್ ಮತ್ತೆ ಹಿಂದ್ಗಡೆ ಬ್ಯಾಗ್ ಎತ್ಕೊಂಡ್ ಬಂದಿದ್ರು. ಆ ಬ್ಯಾಗ್ ಅನ್ನ ತಗೊಂಡ್ ಹಾಕೊಂಡಿದ್ದಕ್ಕೆ ₹1 ವಾಪಸ್ ಕೊಟ್ರು ಕೊನೆಯಲ್ಲಿ. ಏನದು ಅಂತ ಹೇಳಿದ್ರೆ, ನಾವು ಕವರ್ ಅನ್ನ ಬಳಸೋದಿಲ್ಲ, ಪ್ಲಾಸ್ಟಿಕ್ ಬಳಸೋದಿಲ್ಲ, ಅದರಿಂದ ಪ್ಲಾಸ್ಟಿಕ್ ಬಳಸದೇ ಇರ್ತಕ್ಕಂಥದನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಪ್ಲಾಸ್ಟಿಕ್ ಕೊಡ್ತಕ್ಕಂಥ ದುಡ್ಡನ್ನ ರಿಟರ್ನ್ ಕೊಡ್ತಾ ಇದೀವಿ ಅಂತ. ಒಂದು ಸಣ್ಣ ಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಒಂದು ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋದು ಎಷ್ಟೊಂದು ವಿವೇಚನೆ ಇತ್ತು ಅನ್ನೋದನ್ನ ಅವಾಗ ನಿಜವಾಗ್ಲೂ ಅರಿವಾಯ್ತು. ಅದರಿಂದ ನಾವೆಲ್ಲರೂ ಸಹ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಮನಸ್ಸು ಮಾಡಿದ್ರೆ ಮಾಡ್ತೀವಿ, ಕಡಿಮೆ ಮಾಡ್ಬೇಕು. ತೀರಾ ಅವಶ್ಯಕತೆ ಅಂತ ಹೇಳಿದ್ರೆ ಬಳಸ್ತೀವಿ, ಆದ್ರೆ ಕಡಿಮೆ ಮಾಡ್ಬೇಕು. ನಮ್ಗೆಲ್ಲ ಗೊತ್ತಿದೆ, ಭೂಮಿಯಲ್ಲಿ ಪ್ಲಾಸ್ಟಿಕ್ ಹಾಕಿದ್ರೆ ಅದು ಏನಾಗಲ್ಲ, ವಿಕ್ರಯ ಆಗೋದಿಲ್ಲ. ಅಂತ ಒಂದು ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಸರ್ಕಾರದ ಕಣ್ ತಪ್ಪಿಸಿ
ಅದರಿಂದ ನಾವೆಲ್ಲರೂ ಪ್ರಮಾಣ ಮಾಡ್ಬೇಕು. ಪರಿಸರವನ್ನ ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಕಲುಷಿತ ಮಾಡದೇ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನು ಕೇಳ್ಕೊಳ್ಳುತ್ತಾ, ಮತ್ತೆ ನಮ್ಮ ಈಗ ಒಂದೊಂದು ಕಾನ್ಸೆಪ್ಟ್ ಅನ್ನ ಅಟ್ಲೀಸ್ಟ್ ವಿದ್ಯಾರ್ಥಿ ದಶೆಯಿಂದ ನಾವು ಫಾಲೋ ಮಾಡ್ಬೇಕು. ಸರ್ ಹೇಳ್ತಾ ಇದ್ರು ನ್ಯಾಯಾಧೀಶರು, ಬರ್ಡೇಗೆ ಒಂದು ಗಿಡನ ನೆಟ್ಟಿ ಅಂತ. ಸಾಕಷ್ಟು ಗಿಡ ನೆಡೋದ್ರ ಜೊತೆಗೆ ಬರ್ಡೇ ದಿವಸ ಒಂದು ಸ್ಪೆಷಲ್ ಆಗಿ ಅದನ್ನು ಗಿಡ ನೆಟ್ಟಾಗ ಅದಕ್ಕೊಂದು ನಿಮ್ಮ ಬರ್ಡೇ ಇಯರ್ ಅನ್ನ ಬರೀರಿ, ಅದೊಂದು ನಮ್ಗೆ ಜೋಪಾನ ಮಾಡಿ. ಅದರಲ್ಲಿ ಹಣ್ಣು ಹಂಪಲ ಬಿಟ್ಟಾಗ ಅದ್ರ ಖುಷಿನೇ ಬೇರೆ ಇರ್ತದೆ. ಸೊ ಅದನ್ನ ಜೋಪಾನ ಮಾಡಿ ಬೆಳೆಸೋದ್ರಿಂದ ನಮಗೂ ಸಂತೋಷ ಇರ್ತದೆ. ನಂದು ಇಂಥ ಬರ್ಡೇ ದಿವಸ ಇಂಥ ಗಿಡ ಬೆಳೆಸಿದೆ ಅಂತ ಹೇಳ್ಬಿಟ್ಟು. ಅದರಿಂದ ಈ ಒಂದು ಕಾರ್ಯಕ್ರಮ ಮುಗಿಯೋದ್ರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಶಪಥವನ್ನ ಮಾಡುತ್ತಾ, ಪರಿಸರವನ್ನು ಸ್ವಚ್ಛವಾಗಿರ್ತೀನಿ, ಪರಿಸರವನ್ನ ಬೆಳೆಸ್ತೀನಿ ಅಂತ. ಬಹುಶಃ ನಮ್ಮೆಲ್ರಿಗೂ ಕಣ್ಣಿಗೆ ಕಾಣ್ತಕ್ಕಂತಹ, ಕೈಗೆ ಸಿಗ್ತಕ್ಕಂತಹ, ಸೇವೆ ಮಾಡಲು ಅವಕಾಶ ಇರ್ತಕ್ಕಂತಹ, ಕಣ್ಣೆದುರಿಗೆ ಇರ್ತಕ್ಕಂಥ ದೇವರು ಅಂತ ಹೇಳಿದ್ರೆ ಆ ಪರಿಸರನ ರಕ್ಷಿಸೋಣ, ಕಾಪಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.